ಮಾತು ಕೊಟ್ಟಿವ್ನಿ, ಯಾವತ್ತೂ ಮೀರಕ್ಕಿಲ್ಲ. ಪ್ರತಿ ವರ್ಷದಂಗೆ ಈಗಿತನೂ ಹಬ್ಬ ನಡೆದೇ ನಡೀತೈತೆ. ಚಲವಣ್ಣ, ಊರವರೆಲ್ಲ ನನ್ನ ಮ್ಯಾಕೆ ಈಟೊಂದು ತಿರುಗ್ತಿಲ್ಲ ಇರುವಾಗ ಈ ಜನ್ಮದಾಗಲ್ಲ, 7 ಜನ್ಮದಾಗೂ ನಾನು ಮರೆಯೋಕ್ಕಿಲ್ಲ. ಸರಿ ಕಲರಮ್ಮ, ನೀ ಬಿರ್ನ ಬಾ, ಅದ್ರಲ್ಲಿ ನಾವೆಲ್ಲ ಹೋಗಿ ತಯಾರಿ ಮಾಡಿರ್ತೀವಿ. ನಡ್ರಲ್ಲ, ಬದೀವಿ ಕನ್ನಡ. ಬಾಬು, ಬರ್ತೀನಿ ಕಾರಣ, ಕಾಯ್ತಾ ಇರ್ತೀನಿ. ಅಪ್ಪಯ್ಯ, ನನ್ನನ್ನು ಯಾಕೆ ಕೊಟ್ಟಿಗೆ ಹತ್ರ ಕರ್ಕೊಂಡು ಬಂದ್ರಿ? ಹೇಳ್ತೀನಿ ಪುಟ, ಹೇಳ್ತೀನಿ. ಇವತ್ತು ಆ ಕೋಣನೇ ಎತ್ತಿಗೆ ಕಿಚ್ಚಾಯಿಸೋಕೆ ಬರ್ತಿದ್ದಾನಂತೆ. ಹಾ, ಕೋಣನ ಬರ್ದೆ ಏನಂತೆ? 3 ಜನ ಎಲ್ರು ಅವನೇ ಹಬ್ಬ ಶುರು ಮಾಡಬೇಕು ಅಂತ ಹೇಳಿ ಅವನ್ನ ಕರ್ಕೊಂಡೋಗಿ ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಈ ಎತ್ತನ್ನ ನೋಡಿ ಅವನ ಥರಾನೇ ರೆಡಿ ಮಾಡಿಟ್ಟಿದ್ದಾನೆ. ಮತ್ತೇನು ಮೋಡಿ ಮಾಡಿದಾನೋ ಏನು? ಆ ಕೋಣನ ಮಾತು ಬಿಟ್ರೆ ಇನ್ಯಾರ ಮಾತನ್ನ ಕೇಳಲ್ಲ ಇದು. ಸರಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಹೇಳ್ತೀನಿ ಇರೋ ಪುಟ್ಟ. ಈಗ ಈ ಎತ್ತು ಅವನ ಮಾತನ್ನು ಕೇಳದೆ ಇರೋ ಹಾಗೆ ಮಾಡಿಬಿಟ್ರೆ? ಹಾಗೆ ಮಾಡಿದ್ರೆ ನಮಗೇನು ಲಾಭ? ಇರು, ತೋರಿಸ್ತೀನಿ. ಬಾ ಬಾ. ಓ ಬಾಸು ಬಾಸು. ಅಪ್ಪಯ್ಯ, ಏನ್ ಮಾಡ್ತಾ ಇದ್ದೀರಾ? ನೋಡಿದ್ಯಾ ಇದನ್ನು ಒಂದು ಚೂರು ಮೂಸಿಸಿದ್ರು ಸಾಕು, ಹಾಗೆ ರೊಚ್ಚಿಗೆ ಹೇಳ್ತಾ ಇದೆ. ಸೊ ನಾವೀಗ ಇದನ್ನ ಅಪ್ಪಣ್ಣನ ಮೇಲೆ ಸ್ಪ್ರೇ ಮಾಡ್ತೀವಿ. ಆ ಕೋಣ ಈ ಎತ್ತನ್ನು ಕಿಚ್ಚು ಹಾಯಿಸೋವಾಗ ಎತ್ತು ರೊಚ್ಚಿಗೆ ಹೇಳುತ್ತೆ, ಅಪ್ಪಣ್ಣನ ಗುಮ್ಮೋದಕ್ಕೆ ಹೋಗುತ್ತೆ. ಜನ ಎಲ್ಲ ಗಾಬರಿ ಆಗಿಬಿಡ್ತಾರೆ. ಈ ಎತ್ತು ಏನಾದರೂ ಅಪ್ಪಣ್ಣನ ಗುಮ್ಮಿದ್ರೆ ಅದರಿಂದ ನಮಗೇನು ಲಾಭ ಹೇಳು? ಅಪ್ಪನ ಮೇಲಿರೋ ಕೋಪಕ್ಕೆ ರಾಮಣ್ಣ ಬಾಸ್ ಮುಖಾಂತರ ಸೇಡ್ ತೀರಿಸ್ಕೊಂಡ. ಇದರಿಂದ ಊರು ಜನ ಎಲ್ಲ ಅವನಿಗೆ ಮರ್ಯಾದೆ ಕೊಡಲ್ಲ. ಅವನು ವಿಲನ್ ಆಗ್ತಾನೆ, ನಾವು ವಿಲನ್ಗೆ ವಿಲನ್ಗಳಾಗ್ತೀವಿ. ಆಮ್ ಐ ರೈಟ್? ಎಸ್. ಈ ಇಂಜೆಕ್ಷನ್ ಯಾಕಪ್ಪಯ್ಯ? ಎತ್ತಿಗೆ ಇನ್ನಷ್ಟು ಮತ್ತು ಬರೆಸೋದಕ್ಕೆ. ರಾಮು ಅವರೇ, ನೀವು ಹೀಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ರಾಮು ಅವರೇ, ಮತ್ತಿನ್ನೇನು ಮಾಡು ಅಂತೀರ ನಮ್ಮವ್ರೆ? ನಾನೇನು ಮಾಡಿದೆ? ಈ ಗೋಡೆಗೆ ಎಸ್ತಿರೋ ಚೆಂಡಿನ ಥರ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ನಾವು ಮನೆಗೆ ಹೋಗೋಣ ಬನ್ನಿ ರಾಮು ಅವರೇ. ಕಿಚ್ಚಾಯಿಸೋದಕ್ಕೆ ಹೋಗೋದು ಬೇಡ. ಅಲ್ಲಿ ಹೋದರೆ ನಿಮ್ಮ ಮನಸ್ಸಿನ್ನೂ ಹಾಳಾಗುತ್ತೆ. ಇಲ್ಲ ನಮ್ಮವ್ರೆ, ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ, ಇಡೀ ಊರಿನ ಮರುವಾದ ಪ್ರಶ್ನೆ. ಹಬ್ಬಕ್ಕೆ ಮೊದಲು ಕಿಚ್ಚಾಯಿಸಿದ್ರೆ ಇಡೀ ಊರಿಗೆ ಒಳ್ಳೇದಾಗ್ತದೆ ಅನ್ನೋದು ನಂಬಿಕೆ. ಆ ನಂಬಿಕೆ ನನ್ನಿಂದ ಮುರಿಯೋದು ಬೇಡ. ಅದು ಅಲ್ಲದೆ ನಾನು ಅಲ್ಲಿಗೆ ಏನಾರು ಹೋಗಲಿಲ್ಲ ಅಂದರೆ ನಾನು ಅಪ್ಪ ಇನ್ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿ ಹೋಗಿಲ್ಲ ಅಂತ ಇಡೀ ಊರು ಜನ ಮಾತಾಡ್ಕೋತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ
ಇದು ದೊಡ್ಡ ಮನೆ ಮರವಾದ ಪ್ರಶ್ನೆ. ಅಲ್ಲ ರಾಮೋರೆ, ಅಲ್ಲಿ ಏನಾದರೂ ನಾನು ಯಾರ ತವಲು ಮಾತಾಡೋಕ್ಕಿಲ್ಲ. ಬಾಸನ್ ಕರ್ಕೊಂಬರೋಕೆ ನೀನು ಬರೋಕ್ಕಿಲ್ಲ ಅಂತ ನಂಗೆ ಗೊತ್ತು ಕಲರಾಮ. ಅದಕ್ಕೆ ಉಸ್ತಾದ್ ಈರಣ್ಣಂಗೆ ಹೇಳಿವ್ನಿ, ಈಗಲೇ ನೀನು ನೋಡಿ ನಿನ್ನ ತವಾಗ ಸಮಯ ಕೇಳಿ ನಿನ್ನ ಜೊತೆಗೆ ನಿನ್ನ ಮನೆಗೆ ಬಂದ್ಬಿಡ್ಬೇಕು ಅಂತ ಅನಿಸ್ತೈತೆ ಕಲ. ಬಿಟ್ಟೋಗ್ಬೇಡ ಕಲ, ನನ್ನ ಬಿಟ್ಟೋಗ್ಬೇಡ. ನಾನು ನಿನ್ನ ಜೊತೆಗಿದ್ಬೇಕೆ. ನನಗೆ ರಾಜಕೀಯ ಅಧಿಕಾರ ಯಾವುದು ಬೇಡ ಕಲ. ಖುಷಿಯಾಗಿ ನಿನ್ನ ಜೊತೆಗೆ ಇದ್ಬಿಡ್ತೀನಿ ನಾನು. ರಾಮ, ಇದೇ ಸ್ವರ್ಗ ಕಲ. ಇಷ್ಟು ಸಾಕು ಕಲ ನಂಗೆ. ಅಷ್ಟು ಸಾಕು ಕಲ ನನಗೆ. ನನ್ನ ಕೊನೆಯ ಕಾಲನ ನಾನು ನಿನ್ನ ಜೊತೆಗೆ ಕಳೆದು ಬಿಡ್ತೀನಿ. ನಿನ್ನ ಜೊತೆಗೆ ಕಳಿತೀನಿ. ಜಾನು, ನಿಮ್ಮ ಅಪ್ಪನಿಗೆ ಬೇರೆ ದಿನಗಳಲ್ಲಿ ಫ್ರೀಯಾಗೇ ಇರ್ತಾರೆ. ಇಂಥ ಸಮಾರಂಭಕ್ಕೆ ಬರಬೇಕು ಅಂದಾಗಲೇ ಬ್ಯುಸಿ ಆಗಿಬಿಡ್ತಾರೆ ನೋಡು. ಅಪ್ಪನ ಕಷ್ಟ ಅಪ್ಪಂಗೆ ಬಿಡಮ್ಮ. ಏನು ಕಷ್ಟನೇ ಅವ್ರಿಗೆ. ಬೆಳಿಗ್ಗೆ ಅಮ್ಮನೂ ಕರ್ಕೊಂಡು ನಾನು ಒಬ್ಬಳೇ ಬಂದಿದ್ದೀನಿ. ನಮ್ಮನ್ನು ಡ್ರಾಪ್ ಮಾಡಿ ಹೋಗಬೇಕು ಅನ್ನೋಷ್ಟು ಗೊತ್ತಾಗಲ್ಲ ಅವ್ರಿಗೆ. ದೊಡ್ಡ ಎಷ್ಟೊತ್ತು ಮಾಡ್ತಿಯಲ್ಲ, ಬಿರ್ಬಿರ್ ಕಟ್ಟು. ಸಿದ್ದೇಶ ಪ್ರಾಣ ಕಟ್ಟು. ಇನ್ನೇನು ರಾಮ ಬಂದ್ಬಿಡ್ತಾನೆ ಬೇಗ. ಹಾ, ಬರಲ್ಲ ರಾಮ ಬಂದ. ಬರಲ್ಲ ಎಲ್ರು. ರಾಮ, ನೀನ್ ಬಂದಿತ್ತು ನಮ್ಮೂರ್ಗೆ ಅಷ್ಟೇ ಅಲ್ಲ, ಹಬ್ಬಕ್ಕೆ ಒಂದು ಹೊಸ ಕಳೆ ಬಂದ್ಬಿಡ್ತಕ್ಕಲ್ಲ. ಹ್ಞೂ ಕಣ್ಣಣ್ಣ, ಹಬ್ಬಾಗ್ಲಿಂದ ಎಲ್ರೂ ಏನೋ ಒಂಥರ ಸಂಕಟದಾಗಿ ಅವ್ರೆ. ನಿನ್ನ ನೋಡಿದ ಮ್ಯಾಕೆ ಸಮಾಧಾನ ಆಯಿತು ಅಲ್ವಾ? ಮತ್ತೆ ರಾಮ, ಏನು ನೋಡ್ತಾ ಇದೀಯಾ? ಬಾಸು ನೋಡು, ನೀನೇನು ಯೋಚನೆ ಮಾಡಬೇಡ. ನೀನೀಗ ದೊಡ್ಡ ಮನೆಗೆ ಹೋಗಿ ಬಾಸ್ನ ಕರ್ಕೊಂಬರೋದಕ್ಕಾಗಲ್ಲ ಅಂತ ನಮಗೂ ಗೊತ್ತು. ಅದಕ್ಕೆ ನಾವೆಲ್ಲರೂ ಸೇರಿ ಸಾಹೇಬ್ರನ್ನ ಕೇಳ್ಕೊಂಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ.
ಏನಿಲ್ಲ, ಮಂಜುನೋ ಹುಡುಗರನ್ನ ಕಳಿಸ್ಬಿಟ್ರೆ ಬಾಸ್ನ ಕರ್ಕೊಂಬಂದ್ಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡ. ಮಂಜ, ಸರಿ ಅಣ್ಣ, ಹೋಗ್ಬತ್ತೀನಿ. ಹೋಗ್ರೆ ರಾಮ, ನಿನ್ನ ಸಂಕಟ ಏನು ಅಂತ ನನಗೂ ಅರ್ಥ ಆಗ್ತೈತೆ ಕಲ. ನೀನು ಮಾತು ಕೊಟ್ಟಿರೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೂ ಗೊತ್ತು. ಬಾಸ್ನ ಕಿಚ್ಚಾಯಿಸಿದ ಮ್ಯಾಕೆ ನೀನು ಹೊರಟೋಗ್ಬಿಡು, ಪರವಾಗಿಲ್ಲ. ಹಾಂ, ಬಂದ ಕರೆಕ್ಟಾಗಿ ನೋಡಿದ್ಯಾ? ಸರಿ, ಒಂದು ಕೆಲಸ ಮಾಡು, ಅವ್ರ ಮೇಲೆ ಕಣ್ಣಿಟ್ಟಿರು, ನಾನು ಈಗಲೇ ಬರ್ತೀನಿ. ಆಮೇಲೆ ಆ ಸ್ಪ್ರೇ ತಂದು ಕೊಟ್ಟಿದ್ದು, ಇಂಜೆಕ್ಷನ್ ತಂದು ಕೊಟ್ಟಿದ್ದು, ಈ ವಿಷಯ ಯಾರ ಹತ್ರನೂ ಬಾಯ್ ಬಿಡಬಾರ್ದು, ಏನೋ? ಹಾಂ, ಸರಿ. ಒಟ್ಟಿ ಹೊಯ್ದೋ ಕಿಚ್ಚು ಹಾಯಿಸೋದಕ್ಕೆ ಬಂದುಬಿಟ್ಟ, ಕಿಚ್ಚು ಹಾಯಿಸೋದಕ್ಕೆ. ಸರಿ, ಈ ಅಪ್ಪಣ್ಣ ಕೋಣದ ಹತ್ರ ಮಾತಾಡ್ತೀನಿ, ಅವನ ಕ್ಷಮೆ ಕೇಳ್ತೀನಿ, ಅವನು ವಾಪಸ್ಸು ಹೊಡ್ತೀನಿ, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಇದ್ದಾನೆ. ಅವನು ಮಾತಾಡೋದಕ್ಕೆ ಮೊದಲು ನಾನು ಆ ಕೋಣದ ಹತ್ರ ಮಾತಾಡ್ಬಿಡ್ಬೇಕು. ಈ ಅಪ್ಪಣ್ಣ ಮಹಾ ಮೋಸಗಾರ, ತನ್ನ ತಾಯಿಗೆ ದ್ರೋಹ ಮಾಡಿದವನು ಅಂತ ಅವನ ತಲೆಯಲ್ಲಿ ತುಂಬಿಸಿಬಿಡಬೇಕು, ತಂದೆ ಮಗನ ಮಧ್ಯೆ ತಂದಿಟ್ಟು ಬಿಡಬೇಕು. ಆಗ ನನ್ನ ಪ್ಲ್ಯಾನ್ ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ. ಸರಿ ಕಣೋ ಮಾದೇವ, ರಾಮ ನಿನ್ನ ಮಾತು ಕೇಳ್ತಾನೆ ಅಂತ ಏನು ಗ್ಯಾರಂಟಿ? ಕೇಳ್ತಾನೆ, ನಂಬ್ತಾನೆ. ಎತ್ತಿಗೆ ಸ್ಪ್ರೇ ಹೊಡೆದ ಹಾಗೆ ಒಂದು ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ಬಿಟ್ರೆ ಸಾಕು, ಆ ಕೋಣ ಎಲ್ಲನೂ ನಂಬಿಬಿಡ್ತಾನೆ. ಅವ್ವ ಸಿಗ್ತಾಳೆ ಬಾವಿಗೆ ಹಾರು ಅಂತಂದ್ರೆ ಸೀದಾ ಬಾವಿಗೆ ಹಾರಿಬಿಟ್ಟು ಅವ್ವ ಅಂತ ಕೂಗೋ ಕ್ಯಾರೆಕ್ಟ್ರು ಅವನು. ಚಿಕ್ಕ ವಯಸ್ಸಲ್ಲಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಅವನ ಕೈ ಮೇಲೆ ಲೀಲಾ ಅಂತ ಹಚ್ಚೆ ಹಾಕಿಸ್ದವನು ನಾನು. ಅವನನ್ನು ಹೇಗೆ ಡೀಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈಗ ನಂದಿತನ್ನು ಕರ್ಕೊಂಡು ಹೋಗಿ ನಮ್ಮ ಆಟ ಶುರು ಮಾಡ್ತೀನಿ. ನೀವಿಬ್ರು ಇಲ್ಲಿಗೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಹಠ ಮಾಡಿ ನಿಮ್ಮನ್ನ ನೋಡಲೇಬೇಕು ಅಂತ ಬಂದೆ. ನನಗೆ ಗೊತ್ತು ನಿಮ್ಮಿಬ್ರಿಗೂ ನನ್ನ ಮೇಲೆ ಕೋಪ ಇದೆ ಅಂತ. ಒಂದೇ ದಿನದಲ್ಲಿ ಎಷ್ಟೆಲ್ಲ ನಡೆದೋಯ್ತು ಬಾವಾ. ಜಾನಕಿ, ನಿನಗೂ ನನ್ನ ಮೇಲೆ ಕೋಪನಾ? ನಾನು ಏನು ಮಾಡಲಿ ಹೇಳು? ನನಗೂ ಈ ವಿಚಾರ ಗೊತ್ತೇ ಇರಲಿಲ್ಲ. ನಾನು ಭಾವನ ಹಾಗೆ. ನನಗೆ ಆ ವಿಷಯನ ಕೇಳಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಹಾಗಿದ್ಮೇಲೆ ಭಾವನ ಮನಸ್ಥಿತಿ ಹೇಗಿರ್ಬೋದು ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಸರಿ ಬಾವ, ನಾನಿಲ್ಲಿಗೆ ಬಂದಿದ್ದು ನಿಮ್ಮನ್ನು ನೋಡಿ ಒಂದೆರಡು ಮಾತಾಡಿ
ನನ್ನಿಂದ ನಿಮಗೆ ಬೇಜಾರಾಗಿದ್ದರೆ ಕ್ಷಮೆ ಕೇಳಿ ಹೋಗೋಣ ಅಂತ. ನನ್ನಿಂದ ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಬಾವ. ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ನನಗೆ ನಿಮ್ಮ್ಯಾಕೇನೋ ಕೋಪ ಇಲ್ಲ. ಅಂದರೆ ಏನ್ಲ ರಾಮ, ನಿನಗೆ ನನ್ನ ಮೇಲೆ ಕೋಪ ಏನ್ಲ? ನೇರವಾಗಿ ಹೇಳ್ಬಿಡು. ರಾಮ, ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ನನಗೇನೋ ನಷ್ಟ ಇಲ್ಲ. ಆದರೆ ನಿನಗೆ ತಿಳಿಬೇಕಾಗಿರೋ ಕೆಲವು ವಿಷಯಗಳು ತಿಳಿದೇ ಹೋಗ್ಬಿಡತ್ವೆ ಅಷ್ಟೆ. ನೋಡ್ರಮ್ಮ, ಇವತ್ತು ನಾನು ಇಲ್ಲಿ ಗಲಾಟೆ ಮಾಡದೆ ಹೋಗಿದ್ದಿದ್ರೆ ಈ ನಿಜ ಎಲ್ಲ ನಿನಗೂ ಗೊತ್ತಾಗ್ತಾ ಇರಲಿಲ್ಲ. ಹೌದು ತಾನೇ? ಮಾವಯ್ಯ, ಇನ್ನೂ ಏನೇನೋ ಸತ್ಯಗಳು ಅಂದ್ರಲ್ಲ, ಏನದು? ಅದೇ ನಿಮ್ಮ ಅವ್ವನ ಬಗ್ಗೆ. ಅವ್ವನ ಬಗ್ಗೆನಾ? ನಿಮಗೆ ಅವ್ವನ ಬಗ್ಗೆ ಗೊತ್ತಾ? ಎಂಥ ಪ್ರಶ್ನೆನೋ ರಾಮ, ಚೆನ್ನಾಗಿ ಗೊತ್ತು. ನೀನು ನನ್ನ ಜೊತೆ ಬಾ, ನಾನೆಲ್ಲ ಹೇಳ್ತೀನಿ. ಇಲ್ಲ ಬೇಡ, ಅದೇನಿದ್ರು ಇಲ್ಲೇ ಹೇಳಿ. ಕೆಲವೊಂದು ವಿಷಯಗಳು ಕೆಲವರಿಗೆ ಮಾತ್ರ ತಿಳಿಸಬೇಕು, ಎಲ್ರಿಗೂ ಅಲ್ಲ. ನಡೀರಮ್ಮ, ನಾನು ಹೇಳ್ತೀನಿ. ರಾಮ, ನಡಿಯೋ. ರಾಮು ಅವ್ರನ್ನ ಹೋಗ್ಬೇಡ ಅಂತ ಹೇಳು. ಚಂದ್ರಿ, ಅಪ್ಪಯ್ಯ ಆ ಕೋಣನ ವಿಚಾರಿಸ್ಕೊಳ್ತಾರೆ, ನಾವು ಬಾಸ್ನ ವಿಚಾರಿಸ್ಕೊಳ್ಳೋಣ. ನಡಿ. ನಮಸ್ಕಾರ. 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 ಯಾಕಮ್ಮ, ಏನಾಯ್ತು? ಅಮ್ಮ, ಕಾಲು ನೋವ್ತಾ ಇದೆಯಾ? ಪಾಪ ಜಾನು, ಆಗ್ಲಿಂದ ನಿಂತೇ ಇದ್ದಾರಲ್ಲ, ಸುಸ್ತಾಗಿರ್ಬೇಕು. ನೀರು ಕುಡಿತೀರಾ? ಸರಿ ಜಾನು, ನಾನು ಅವ್ರಿಗೆ ನೀರು ಕುಡಿಸ್ಕೊಂಡು ಅಲ್ಲೇ ಎಲ್ಲಾದರೂ ಕೂತಿರ್ತೀನಿ. ಕಿಚಾಯಿಸೋದು ಶುರು ಆಗೋವರೆಗೂ ಅಲ್ಲೇ ಇರ್ತೀವಿ. ಅಳಿಯಂದ್ರು ಬರ್ಬೋದು, ನೀನು ಇಲ್ಲೇ ಇರು. ಸರಿ, ಬನ್ನಿಮ್ಮ, ಬನ್ನಿ. ಹೋಗಿ ಬನ್ನಿಮ್ಮ, ಹೋಗಿ ನೀರು ಕುಡ್ಕೊಂಡು ಬನ್ನಿ. ಸಾಹೇಬ್ರೆ ನಮಸ್ಕಾರ. ಕುರ್ಚಿ ತಗೋರಿ ಸಾಹೇಬ್ರಿಗೆ.